ನಮಸ್ಕಾರ ಸ್ನೇಹಿತರೆ, ಲಾಜಿಕಲ್ ವಾಸ್ತು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಷಯ, ನಮ್ಮ ಮನೆಯಲ್ಲಿ ಉಪಯೋಗಿಸುವಂಥ ಒಂದು ವಾಷಿಂಗ್ ಮಿಷಿನನ್ನು ಯಾವ ದಿಕ್ಕಲ್ಲಿ ಇಟ್ಟರೆ ನಮಗೆ ಅದರಿಂದ ಒಳ್ಳೆಯ ಒಂದು ರಿಸಲ್ಟನ್ನು ನಾವು ನೋಡ್ತೀವಿ ಅನ್ನೋದ್ರ ಬಗ್ಗೆ ಈ ವಿಡಿಯೋವನ್ನು ಮಾಡ್ತಾ ಇರೋದು. ಇವತ್ತು ತಿಳ್ಕೊಳ್ಳಿ, ಇದರಿಂದ ನಿಮಗೆ ನಿಮ್ಮ ಮನೆಯಲ್ಲಿರುವಂಥ ವಾಷಿಂಗ್ ಮಿಷಿನನ್ನು ಸರಿಯಾಗಿ ಯಾವ ದಿಕ್ಕಲ್ಲಿ ಇಡಬೇಕು ಅನ್ನೋದು ಒಂದು ಜ್ಞಾನ ಗೊತ್ತಾಗುತ್ತೆ. ಅದಕ್ಕಾದ್ರೆ ಮೊದಲು ನಿಮಗೆ ಈ ಒಟ್ಟು 16 ದಿಕ್ಕುಗಳ ಬಗ್ಗೆ ನಿಮಗೆ ಜ್ಞಾನ ಇರೋದು ತುಂಬ ಇಂಪಾರ್ಟೆಂಟ್. ನಾನು ಇದ್ರ ಬಗ್ಗೆ ಒಂದು ವಿಡಿಯೋವನ್ನು ಮೊದಲೇ ಮಾಡಿದ್ದೆ, ಅದನ್ನು ಒಂದ್ಸರಿ ಹೋಗಿ ನೀವು ನೋಡಿದರೆ ಅದ್ರ ಬಗ್ಗೆ ಡೀಟೇಲ್ ಆಗಿ ನಿಮಗೆ ಗೊತ್ತಾಗುತ್ತೆ. ಇವತ್ತು ನಾನು ಸುಮ್ಮನೆ ಲೈಟಾಗಿ ಹೇಳ್ತಾ ಇರೋದು. ಒಟ್ಟು 16 ದಿಕ್ಕುಗಳು ಇರ್ತವೆ. ಆ 16 ದಿಕ್ಕುಗಳನ್ನು ನಾನು ಇಲ್ಲಿ ಕನ್ನಡದಲ್ಲಿ ಮತ್ತು ಇಂಗ್ಲೀಷಲ್ಲಿ ಎರಡರಲ್ಲೂ ಬರ್ತಿದ್ದೀನಿ. ಒಂದ್ಸರಿ ಬೇಕಾದ್ರೆ ನೀವು ನೋಟ್ ಮಾಡ್ಕೊಬೋದು. ಇದಾದಮೇಲೆ ನಾವು ಮೊದಲನೇದಾಗಿ ಉತ್ತರದಲ್ಲಿ ಏನಾದರೂ ನಾವು ವಾಷಿಂಗ್ ಮಿಷಿನ್ ಇಟ್ಟರೆ ಅದರಿಂದ ನಮಗೆ ಏನು ಅನುಕೂಲ ಆಗುತ್ತೆ ಅಥವಾ ಏನು ಅನಾನುಕೂಲ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಇಲ್ಲಿ ಬಂದ್ಬಿಟ್ಟು ನಾವೇನಾದ್ರು ವಾಷಿಂಗ್ ಮಿಷಿನ್ ಇಟ್ಟರೆ ನಮಗೆ ಸಿಕ್ಕುವಂಥ ಒಳ್ಳೆ ಅವಕಾಶಗಳನ್ನು ನಾವು ಕಳ್ಕೊಳ್ತಾ ಹೋಗ್ತೀವಿ. ಎರಡನೇದಾಗಿ ನಾವು ಜಾಬ್ಸನ್ನು ಫ್ರೀಕ್ವೆಂಟಾಗಿ ಚೇಂಜ್ ಮಾಡ್ತಾ ಇರ್ತೀವಿ. ಅದರಿಂದ ಒಂದು ಸಮಯ ಬರುತ್ತೆ, ನಮಗೆ ಜಾಬ್ಸೇನೆ ಸಿಕ್ಕೋದಿಲ್ಲ ಅಂತ ಒಂದು ಸಮಯವನ್ನು ನಾವು ನೋಡಬೇಕಾಗತ್ತೆ. ಅದಾದಮೇಲೆ ನಾವು ಯಾವಾಗಲೂ ಜಾಬ್ಸ್ ಬಗ್ಗೆ ಮತ್ತು ಅಥವಾ ನಾವೇನಾದರೂ ಬಿಸ್ನೆಸ್ ಮಾಡ್ತಾ ಇದ್ದರೆ ಬಿಸ್ನೆಸ್ ಬಗ್ಗೆ ಅದ್ರ ಬಗ್ಗೆನೇ ಹೆಚ್ಚಿಗೆ ನಾವು ಯೋಚನೆ ಮಾಡ್ತಾ ಇರ್ತೀವಿ. ಇದು ಉತ್ತರದಲ್ಲಿ ಅಂದರೆ ನಾರ್ತಲ್ಲಿ ವಾಷಿಂಗ್ ಮಿಷಿನ್ ಇಟ್ಟರೆ ಅದರಿಂದ ಸಿಗುವಂಥ ಒಂದು ಆಟ್ರಿಬ್ಯೂಟ್ಸು. ಎರಡನೇದಾಗಿ ಬಂದ್ಬಿಟ್ಟು NNE ಅಂದರೆ ನಾರ್ತ್ ಆಫ್ ನಾರ್ತ್ ಈಸ್ಟ್ ಅಂತ ಕರೀತಾರೆ. ಅಂದರೆ ಉತ್ತರದ ಕಡೆ ಇರುವಂಥ ಈಶಾನ್ಯ. ಇಲ್ಲೇನಾದರೂ ನಾವು ವಾಷಿಂಗ್ ಮಿಷಿನ್ ಇಟ್ಟರೆ ನಾವು ಯಾವಾಗಲೂ ಅಲ್ಲಿ ಆ ಮನೆಯಲ್ಲೇ ವಾಸಿಸುವಂಥ ಆ ವ್ಯಕ್ತಿಗಳು ಬಂದ್ಬಿಟ್ಟು ತಮ್ಮ ಆರೋಗ್ಯದ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾ ಇರ್ತಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಸಹ ನೆಗಡಿ ಆಗಲಿ ಕೆಮ್ಮು ಆಗಲಿ ಏನೋ ದೊಡ್ಡದಾಗಿದೆ ಅನ್ನೋ ಥರ ಅವರು ಸ್ವಲ್ಪ ಯೋಚನೆ ಮಾಡೋವಂಥದ್ದು ಜಾಸ್ತಿ. ಅದಾದಮೇಲೆ ನಾರ್ತ್ ಈಸ್ಟಲ್ಲಿ ಯಾವುದೇ ಕಾರಣಕ್ಕೂ ವಾಷಿಂಗ್ ಮಿಷಿನ್ ಇಡಬಾರ್ದು. ಮತ್ತು ಅಲ್ಲಿ ಇಟ್ಟರೆ ಏನಾಗುತ್ತೆ ಅಂದರೆ, ಒಂದು ನಿಮ್ಮ ಮನಸ್ಸು ಬಂದ್ಬಿಟ್ಟು ಡಿಸ್ಟರ್ಬೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತೆ ನಿಮ್ಮ ಯಾವುದೇ ಡಿಸಿಷನ್ ತೊಗೊಳಕ್ಕಾಗ್ದಲ್ಲೇ ತುಂಬ ಕನ್ಫ್ಯೂಸ್ ಅಲ್ಲಿ ನೀವು ಇರ್ತೀರಾ. ಮೂರನೇದಾಗಿ ನಿಮಗೆ ಕ್ಲಿಯಾರಿಟಿ ಸಿಗೋದಿಲ್ಲ. ಕೊನೆಯದಾಗಿ ಅಲ್ಲಿ ಮೆಂಟಲ್ ಇಲ್ನೆಸ್ ಬರುವಂಥ ಒಂದು ಸಮಸ್ಯೆನೂ ಸಹ ನೀವು ನೋಡ್ಬೋದು. ಅದಾದಮೇಲೆ ENE ಅಂತೇಳಿ ಈಸ್ಟ್ ಆಫ್ ನಾರ್ತ್ ಈಸ್ಟ್ ಅಂದರೆ ಪೂರ್ವದ ಕಡೆ ಇರುವಂಥ ಈಶಾನ್ಯ. ಅಲ್ಲಿಟ್ರೆ ನಮ್ಮ ಮನೆಯಲ್ಲಿ ಬರುವಂಥ ಸುಖವನ್ನು ನಾವು ಅನುಭವಿಸ್ದಲೇ ಬೇರೆ ಸುಖದ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ. ಹಾಗಾಗಿ ನಮ್ಮ ಮನೆಯ ಒಂದು ಫನ್ ಆಗಿರ್ಬೋದು, ಸುಖ ಆಗಿರ್ಬೋದು, ಖುಷಿಯನ್ನು ನಾವು ದಿನ ದಿನ ಕಳ್ಕೊಳಕ್ಕೆ ಟ್ರೈ ಮಾಡ್ತಾ ಇರ್ತೀವಿ. ಅದಾದಮೇಲೆ ಪೂರ್ವದಲ್ಲಿ ಏನಾದ್ರೂ ಈ ವಾಷಿಂಗ್ ಮಿಷಿನ್ ಇಟ್ಟರೆ ನಾವು ಅನ್ವಾಂಟೆಡ್ ಆಗಿ ಜನಗಳನ್ನು ಮೀಟ್ ಆಗೋಂಥದ್ದು, ಅವ್ರನ್ನ ಮೀಟ್ ಆಗಲಿಕ್ಕೆ ಟ್ರಾವೆಲ್ ಮಾಡೋದು, ಆ ಟ್ರಾವೆಲಿಗೆ ಖರ್ಚು ಮಾಡ್ಕೊಳೋಂಥದ್ದು, ಹೀಗೆ ಕೆಲವೊಂದು ಅಭ್ಯಾಸಗಳನ್ನು ನಾವು ಮಾಡ್ಕೊಳ್ಳೋಂಥ ಚಾನ್ಸ್ ಜಾಸ್ತಿ ಇರುತ್ತೆ. ಅದಾದಮೇಲೆ ESE ಅಂತೇಳಿ ಅಂದರೆ ಪೂರ್ವದ ಕಡೆ ಇರುವಂಥ ಆಗ್ನೇಯ. ಅಲ್ಲಿ ಇಟ್ಟರೆ ಇದು ತುಂಬ ನಿಮಗೆ ಒಳ್ಳೆಯ ಒಂದು ರಿಸಲ್ಟನ್ನು ತಂದುಕೊಡುತ್ತೆ. ಮೊದಲನೇದಾಗಿ ಯಾರಿಗಾದರೂ ಎಂಗ್ಸೈಟಿ ಪ್ರಾಬ್ಲಮ್ಸ್ ಇದ್ದರೆ ಅದು ಕಡಿಮೆ ಆಗುತ್ತೆ. ಸ್ಟ್ರೆಸ್ ಇದ್ದರೆ ಅದು ರಿಲೀಸ್ ಆಗಲಿ ಸ್ಟಾರ್ಟ್ ಆಗುತ್ತೆ. ಯಾರಿಗಾದರೂ BP ಅಥವಾ ಶುಗರ್ ಏನಾರು ಇದ್ದರೆ ಅದನ್ನು ಸಹ ಕಂಟ್ರೋಲ್ ತಂದಿಟ್ಕೊಳ್ಳಿಕ್ಕೆ ತುಂಬ ಅನುಕೂಲ ಮಾಡಿಕೊಡುತ್ತೆ. ಜೊತೆಗೆ ನಿಮಗೆ ಯಾವುದಾದ್ರೂ ಒಂದು ಸಮಸ್ಯೆ ಬಂದರೆ ಆ ಸಮಸ್ಯೆನ ನಾವು ಹೇಗೆ ದೂರ ಮಾಡ್ಬೋದು ಅನ್ನೋ ಒಂದು ಟೆಕ್ನಿಕಲ್ ನಾಲೆಡ್ಜ್ ನಿಮಗೆ ಡೈಲಿ ಇಂಪ್ರೂವ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಅದಾದಮೇಲೆ ಮುಂದಿನ ಒಂದು ದಿಕ್ಕು ಅಂತಂದರೆ ಸೌತ್ ಈಸ್ಟ್ ಅಂದರೆ ಆಗ್ನೇಯ. ಆಗ್ನೇಯದಲ್ಲಿ ನಾವೇನಾದ್ರೂ ಈ ಒಂದು ವಾಷಿಂಗ್ ಮಿಷಿನನ್ನು ಇಟ್ಟರೆ ಯಾವಾಗಲೂ ನಾವು ಕ್ಯಾಶ್ ಲಿಕ್ವಿಡಿಟಿ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾ ಇರ್ತೀವಿ. ದುಡ್ಡು ಎಲ್ಲಿ ಬರುತ್ತೆ, ದುಡ್ಡು ಹೇಗೆ ಮಾಡೋದು, ದುಡ್ಡು ಯಾವ ಥರ ನಾವು ಸಂಪಾದನೆ ಮಾಡೋದು, ಬರೀ ದುಡ್ಡಿನ ಬಗ್ಗೆನೇ ಯೋಚನೆ ಮಾಡುವಂಥ ಒಂದು ದಿಕ್ಕದು. ಅದಾದಮೇಲೆ SSE ಅಂದರೆ ದಕ್ಷಿಣ ಕಡೆ ಇರುವಂಥ ಒಂದು ಆಗ್ನೇಯ. ಈ ಭಾಗದಲ್ಲಿ ನಾವೇನಾದರೂ ಇಟ್ಟರೆ ಯಾರಾದ್ರೂ ಯೋಗ ಮಾಡ್ತಾ ಇದ್ರೆ ಅಥವಾ ಜಿಮ್ಮಲ್ಲಿ ಹೋಗಿ ಬಾಡಿ ಬಿಲ್ಡಿಂಗ್ ಮಾಡ್ತಾ ಇದ್ರೆ ಬರೀ ಅದ್ರ ಬಗ್ಗೆನೇ ಯೋಚನೆ ಮಾಡೋವಂಥದ್ದು. ನಾನು ಇನ್ನೂ ಸ್ವಲ್ಪ ಚೆನ್ನಾಗಿ ಯೋಗ ಮಾಡಬೇಕು, ನಾನು ಇನ್ನು ಹೆಲ್ತ್ ಕಾನ್ಷಿಯಸ್ ಹೇಗೆ ಇಟ್ಕೊಬೇಕು, ನಾನು ಬಾಡಿ ಬಿಲ್ಡಿಂಗ್ ಮಾಡಬೇಕು, ಮತ್ತು ನಾನು ಹೇಗೆ ನನ್ನ ಎನರ್ಜಿನ ಇಂಪ್ರೂವ್ ಮಾಡ್ಕೊಬೇಕು, ಬರೀ ಇದ್ರ ಬಗ್ಗೆನೇ ಜಾಸ್ತಿ ಅವರು ಯೋಚನೆ ಮಾಡುವಂಥ ಒಂದು ಅಭ್ಯಾಸ ಇರುತ್ತೆ. ಇದಾದಮೇಲೆ ದಕ್ಷಿಣದಲ್ಲಿ ಇಟ್ಟರೆ ನಿಮಗೆ ಸ್ವಲ್ಪ ಲ್ಯಾಕ್ ಆಫ್ ಸ್ಲೀಪಿಂಗ್ ಅಂದರೆ ನಿಮ್ಮ ಮಲಗೋಲಿಕ್ಕೆ ಕಷ್ಟ ಆಗ್ತಾ ಹೋಗುತ್ತೆ. ಯಾವಾಗಲೂ ನಿಮ್ಮ ತನ್ನಲ್ಲಿ ಏನಾದರೂ ಯೋಚನೆಗಳು ನಿಮ್ಗೆ ಬರ್ತಾ ಇರುತ್ತೆ. ನಿಮ್ಮದು ಹೆಸರು ಹಾಳಾಗುತ್ತೋ ಅಥವಾ ನಿಮ್ಮ ಬಿಸ್ನೆಸ್ ನಡೀತಾ ಇದೆಯೋ, ಇನ್ನೇನಾಗುತ್ತೋ ಮತ್ತೇನಾಗುತ್ತೋ ಅನ್ನೋದ್ರ ಬಗ್ಗೆ ವ್ಯರ್ಥವಾಗಿ ಯೋಚನೆ ಮಾಡ್ಕೊಳೋದು. ಜೊತೆ ಅದರಿಂದ ನಿಮ್ಮ ಮನೆಗೆ ನೀವು ಮಲ್ಕೊಂಡಾಗ ನಿಮಗೆ ನಿದ್ದೆ ಬರೋದಿಲ್ಲ, ರಿಲ್ಯಾಕ್ಸೇಷನ್ ಪೂರ್ತಿ ಸಿಗೋದಿಲ್ಲ. ಅದರಿಂದ ನಿಮಗೆ ಕಾಯಿಲೆ ಬೀಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಾದಮೇಲೆ SSW ಅಂತೇಳಿ ಕರೀತಾರೆ. ಇದು ದಕ್ಷಿಣದ ಕಡೆ ಇರುವಂಥ ಒಂದು ನೈಋತ್ಯ ಭಾಗ. ಇಲ್ಲಿ ಏನಾಗುತ್ತೆ ಅಂದರೆ, ಇಲ್ಲಿಟ್ರೆ ಅನ್ವಾಂಟೆಡ್ ಆಗಿ ಏನಾದರೂ ಡಿಸ್ಕಷನ್ ಮಾಡೋವಂಥದ್ದು, ಯಾವುದೋ ಒಂದು ವಿಷಯದ ಬಗ್ಗೆ, ಬೇಕಾದ ವಿಷಯದ ಬಗ್ಗೆ, ಬೇಡದೇ ಇರುವಂಥ ವಿಷಯದ ಬಗ್ಗೆನೂ ಸುಮ್ಮನೆ ಚರ್ಚೆ ಮಾಡೋವಂಥದ್ದು, ಮತ್ತು ಅದಕ್ಕೋಸ್ಕರ ದುಡ್ಡು ಖರ್ಚು ಮಾಡೋವಂಥದ್ದು, ಮತ್ತು ಮನೆಯಲ್ಲಿ ಏನಾದ್ರು ಸ್ವಲ್ಪ
ಇಶ್ಯೂಸ್ ಏನಾರು ಆಗೋದು, ಜಗಳಗಳು ಮಾಡ್ಕೊಂಡು ಈ ಥರದ್ದು ಏನಾದ್ರು ಮಾಡ್ಕೊಳ್ಳೋಂಥದ್ದು. ಮತ್ತು ಈ ಒಂದು ಭಾಗದಲ್ಲಿ ಇಟ್ಟರೆ ಕೆಲವೊಂದ್ಸಲ ನಾವು ನೋಡಿದ್ದೀವಿ ಲೇಡೀಸ್ ಏನಾದ್ರು ಸ್ವಲ್ಪ ಇಶ್ಯೂಸ್ ಇರುತ್ತೆ, ಹೆಲ್ತ್ ರಿಲೇಟೆಡ್ ಇಶ್ಯೂಸ್ ಇರುತ್ತೆ. ಮತ್ತೆ ಆ ಮನೆಯಲ್ಲಿ ಯಾರಿಗಾದ್ರೂ ಒಬ್ರಿಗಾದ್ರೂ ಇದ್ರ ಲಿವರ್ ರಿಲೇಟೆಡ್ ಇಶ್ಯೂಸ್ ಏನಾದ್ರು ನಾವು ನೋಡಬಹುದು ಈ ಭಾಗದಲ್ಲಿ ಇಟ್ರೆ. ಆಮೇಲೆ ಸೌತ್ ವೆಸ್ಟ್ ಅಲ್ಲಿ ಯಾವುದೇ ಕಾರಣಕ್ಕೂ ಈ ವಾಷಿಂಗ್ ಮಿಷಿನ್ ಇಡಬಾರದು. ಏನಕ್ಕೆ ಅಂತಂದ್ರೆ ಅಲ್ಲಿ ಮನೆಯಲ್ಲಿರುವಂತರು ಒಬ್ಬರಿಗೊಬ್ರು ಜಗಳ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಕೊಂತಾರೆ. ಮತ್ತೆ ಅವ್ರ ಮಧ್ಯದಲ್ಲಿ ರಿಲೇಷನ್ಸ್ ಇಶ್ಯೂಸ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ತಂದೆ ಮಗನ ಹತ್ರ ಜಗಳ ಆಡೋಂಥದ್ದು, ಸೊಸೆ ಅತ್ತೆ ಹತ್ರ ಜಗಳ ಆಡೋಂಥದ್ದು, ಈ ಥರ ಏನಾದರೂ ಒಂದು ಇಶ್ಯೂಸನ್ನು ನಾವು ನೋಡ್ಬೋದು. ಅದಕ್ಕೋಸ್ಕರ ಮನೆಯಲ್ಲಿರಬೇಕು ಅಂದರೆ ನೆಮ್ಮದಿ ಇರಬೇಕು ಅಂತಂದರೆ ಯಾವುದೇ ಕಾರಣಕ್ಕೂ ಸೌತ್ ವೆಸ್ಟಲ್ಲಿ ಅಂದರೆ ನೈಋತ್ಯದಲ್ಲಿ ವಾಷಿಂಗ್ ಮಿಷಿನ್ ಇಡಬಾರ್ದು. ಅದಾದರೆ ಅದರ ಮುಂದಿನ ಒಂದು ದಿಕ್ಕು ಅಂತಂದರೆ ಪಶ್ಚಿಮ ಕಡೆ ಇರುವಂಥ ನೈಋತ್ಯ, ವೆಸ್ಟ್ ಆಫ್ ಸೌತ್ ವೆಸ್ಟ್. ಇಲ್ಲೇನಾದ್ರು ಇಟ್ಟು ಅಂತಂದ್ರೆ ನಾವು ಯಾವಾಗಲೂ ನಮ್ಮ ದುಡಿಮೆಯ ಸೇವಿಂಗ್ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀವಿ. ಮತ್ತು ಯಾರಾದರೂ ವಿದ್ಯಾರ್ಥಿಗಳಿರ್ತಾರೆ, ವಿದ್ಯಾಭ್ಯಾಸ ಮಾಡ್ತಾ ಇದ್ರೆ ಅವರೊಬ್ಬರು ಶಾರ್ಟ್ ಕಟ್ ಬಗ್ಗೆ ಯೋಚನೆ ಮಾಡೋದು, ನಾನು ಹೇಗೆ ಶಾರ್ಟ್ ಕಟ್ ತಿಳ್ಕೊಳ್ಳೋಂಥದ್ದು ಇದ್ರ ಬಗ್ಗೆ ಯೋಚನೆ ಮಾಡೋವಂಥದ್ದು. ಮತ್ತೆ ಯಾರಾದರೂ ಕಮಿಷನ್ ಏಜೆಂಟ್ ಆಗಿ ಕೆಲಸ ಮಾಡ್ಕೊಂತ ಇದ್ರೆ ಬರೀ ಅವ್ರ ಕಮಿಷನ್ ಇಲ್ದಲೇ ಏನು ಮಾತಾಡ್ಲಿಕ್ಕೆ ಹೋಗಲ್ಲ. ಅಂದ್ರೆ ಕಮಿಷನ್ ವೆರಿ ಇಂಪಾರ್ಟೆಂಟ್, ಫ್ರಂಟ್ ಆಗಿರುತ್ತೆ ಅವ್ರಿಗೆ. ಆ ಥರ ಒಂದು ಸ್ವಭಾವವನ್ನು ಬೆಳೆಸ್ಕೊಂಡ್ಬಿಡ್ತಾರೆ. ನೆಕ್ಸ್ಟ್ ಅದಾದ್ಮೇಲೆ ಬಂದ್ಬಿಟ್ಟು ಪಶ್ಚಿಮ ಬಂದ್ಬಿಟ್ಟು ಒಂದು ಪ್ರಾಫಿಟ್ ಇರುವಂತ ಒಂದು ತೋರಿಸುವಂತ ಒಂದು ದಿಕ್ಕು, ಇದು ಲಾಭದ ದಿಕ್ಕು ಅಂತಲೂ ಸಹ ಕರೀತಾರೆ. ಹಂಗಾಗಿ ಯಾವಾಗಲೂ ಇಲ್ಲಿ ಜನ ಆ ಭಾಗದಲ್ಲಿ ಏನಾದರೂ ವಾಷಿಂಗ್ ಮಿಷಿನ್ ಇಟ್ಟರೆ ಬರೀ ಲಾಭದ ಬಗ್ಗೆ, ನನಗೆ ಎಲ್ಲಿ ಯಾವ ಪ್ರಾಪರ್ಟಿಯಿಂದ ಲಾಭ ಸಿಗುತ್ತೆ, ಯಾವ ಶೇರ್ಸಿಂದ ಲಾಭ ಸಿಗುತ್ತೆ, ಮತ್ತಿನ್ನೊಂದು ಎಲ್ಲಾದರೂ ಇದ್ರೆ ಇನ್ವೆಸ್ಟ್ ಮಾಡಿದ್ರೆ ಅಲ್ಲಿಂದ ಹೇಗೆ ಲಾಭ ಸಿಗುತ್ತೆ, ಅದ್ರ ಬಗ್ಗೆನೇ ಜಾಸ್ತಿ ಚರ್ಚೆ ಮಾಡ್ಕೊಂತ ಹೋಗ್ತಾ ಇರ್ತಾರೆ. ಅದಾದ್ಮೇಲೆ ಪಶ್ಚಿಮ ಕಡೆ ಇರುವಂಥ ವಾಯುವ್ಯದಲ್ಲಿ ಇದು ಒಂಥರ ಒಳ್ಳೆ ಒಂದು ದಿಕ್ಕು ವಾಷಿಂಗ್ ಮಿಷಿನ್ ಇಡ್ಲಿಕ್ಕೆ. ಇದರಿಂದ ಏನಾಗುತ್ತೆ ಅಂತಂದ್ರೆ ನಿಮ್ಮ ಮನೆಯಲ್ಲಿರುವಂಥ ಏನಾದ್ರೂ ಡಿಪ್ರೆಷನ್ ಸಂಬಂಧಪಟ್ಟಂತ ವ್ಯಕ್ತಿಗಳಿದ್ರೆ ಅವರಿಗೆ ಆ ಡಿಪ್ರೆಷನ್ ಇಂದ ಹೊರಗಡೆ ಬರಲಿಕ್ಕೆ ತುಂಬಾ ಸಹಾಯ ಮಾಡಿಕೊಡುತ್ತೆ. ಮತ್ತೆ ಇನ್ನೊಂದು ಸ್ವಲ್ಪ ಕಂಡೀಷನ್ ಏನಪ್ಪಾ ಅಂತಂದ್ರೆ ಇಲ್ಲಿ ಸ್ವಲ್ಪ ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಈ ಭಾಗದಲ್ಲಿ ವಾಷಿಂಗ್ ಮಿಷಿನ್ ಇಟ್ಟರೆ ತುಂಬಾ ಒಳ್ಳೇದು. ಅದಾದ್ಮೇಲೆ ನಾರ್ತ್ ವೆಸ್ಟ್ ಅಲ್ಲಿ ಅಂದ್ರೆ ವಾಯುವ್ಯ ಕೋಣೆಯಲ್ಲಿ ಇದ್ರೆ ಏನಾಗುತ್ತೆ ಅಂತಂದ್ರೆ ನಿಮಗೆ ಇದು ಬಂದ್ಬಿಟ್ಟು ಸಪೋರ್ಟ್ ಸಿಕ್ಕುವಂತ ಒಂದು ಡೈರೆಕ್ಷನ್ಸ್ ನಿಮಗೆ ಸಪೋರ್ಟ್ ಸಿಗುತ್ತೆ. ಅಂದ್ರೆ ನಿಮ್ಮ ಫ್ಯಾಮಿಲಿಯಿಂದ ಅಥವಾ ನಿಮ್ಗೆ ಯಾವ್ದಾದ್ರು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಗಳಿಂದ ಅಥವಾ ಯಾವ್ದಾದ್ರು ಗೌರ್ಮೆಂಟ್ ಆರ್ಗನೈಸೇಷನ್ಸ್ ಕಡೆಯಿಂದ ಅಲ್ಲಿಂದ ನಿಮಗೆ ಸಪೋರ್ಟ್ ಸಿಗೋದು ಕಡಿಮೆ ಆಗ್ತಾ ಆಗುತ್ತೆ. ಅದಕ್ಕೋಸ್ಕರ ಈ ಭಾಗದಲ್ಲಿ ಸ್ವಲ್ಪ ಇಡೋದು ಅವಾಯ್ಡ್ ಮಾಡೋದು ಒಳ್ಳೇದು. ಆಮೇಲೆ ಉತ್ತರದ ಕಡೆ ಇರುವಂತ ವಾಯುವ್ಯ ಇಲ್ಲಿದ್ರೆ ಇದು ತುಂಬಾ ಒಂಥರ ಡೇಂಜರಸ್ ಹೇಳ್ಬೇಕು ಅಂದ್ರೆ. ಯಾರು ಫ್ಯಾಮಿಲಿ ಇರುತ್ತೆ, ಗಂಡ ಹೆಂಡತಿ ಇರುತ್ತೆ, ಅವ್ರ ಮಧ್ಯದಲ್ಲಿ ಏನಾದ್ರೂ ಮಧ್ಯ ಸಮಸ್ಯೆಗಳು ಬರ್ತವೆ, ಮಧ್ಯ ಸಂಬಂಧಗಳು ಹಾಳಾಗ್ತಾ ಹೋಗ್ತವೆ. ಜೊತೆಗೆ ಅವರಿಬ್ಬರಲ್ಲಿ ಯಾರೊಬ್ಬರಿಗೆ ಎಕ್ಸ್ಟ್ರಾ ಮರಿಟಲ್ ಅಫೈರ್ಸ್ ಆಗುವಂತ ಚಾನ್ಸ್ ಇರುತ್ತೆ. ನಾನು ಆಗುತ್ತೆ ಅಂತ ಹೇಳ್ತಿಲ್ಲ, ಚಾನ್ಸಸ್ ಜಾಸ್ತಿ ಇರುತ್ತೆ. ಜೊತೆಗೆ ಏನಪ್ಪಾ ಅಂತಂದ್ರೆ ಇವರು ಯಾವಾಗಲೂ ಇಂಥವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ. ಯಾರು ನನ್ನ ಗಂಡಗೆ ಮರ್ಟಲ್ ಅಫೇರ್ಸ್ ಇದೆಯೋ ಇಲ್ವೋ, ಅಥವಾ ಮತ್ತೆ ಗಂಡ ಸರಿ ಇದಾನೋ ಅಥವಾ ಸರಿ ಇದ್ದಾಳೋ, ಇದ್ರ ಬಗ್ಗೆನೇ ಜಾಸ್ತಿ ಯೋಚನೆ ಮಾಡುವಂತ ಒಂದು ಭಾಗ. ಒಟ್ಟು ಬಂದ್ಬಿಟ್ಟು ಕನ್ಕ್ಲೂಷನ್ ಏನು ಅಂತಂದ್ರೆ ಒಟ್ಟು 16 ದಿಕ್ಕಲ್ಲಿ ಯಾವ ಭಾಗದಲ್ಲಿ ಇಟ್ಟರೆ ಏನ್ ರಿಸಲ್ಟ್ ಸಿಗುತ್ತೆ ಅನ್ನೋದನ್ನ ಹೇಳಿದೆ. ಇಲ್ಲಿ ಕನ್ಕ್ಲೂಷನ್ ಆಗಿ ಹೇಳ್ಬೇಕು ಅಂತಂದ್ರೆ ಪೂರ್ವದ ಕಡೆ ಇರುವಂತ ಆಗ್ನೇಯ ಮತ್ತೆ ಪಶ್ಚಿಮದಲ್ಲಿರುವಂತ ವಾಯುವ್ಯದಲ್ಲಿ ಈ ವಾಷಿಂಗ್ ಮಿಷಿನ್ ನಿಶ್ಚಿಂತವಾಗಿ ಇಡಬಹುದು. ನೈಋತ್ಯ ಮತ್ತೆ ಈಶಾನ್ಯದಲ್ಲಿ ಯಾವುದೇ ಕಾರಣಕ್ಕೂ ಇಡಬಾರದು. ಮತ್ತೆ ಅದಲ್ದೇನೆ ಬೇರೆ ಯಾರಿಗಾದ್ರೂ ಏನಾದ್ರು ಇಶ್ಯೂಸ್ ಇದ್ರೆ, ನಮ್ಮ ಮನೆ ಚಿಕ್ಕದಾಗಿದೆ, ನಮ್ಮ ಹತ್ರ ಜಾಗ ಇಲ್ಲ, ನಾವು ಅದೇ ಭಾಗದಲ್ಲೇ ಇಡಬೇಕು, ಅದಕ್ಕೋಸ್ಕರ ಏನು ಉಪಾಯ ಇಲ್ವಾ ಅನ್ನೋರಿಗೆ ಇಲ್ಲ. ನಾನು ಕೆಲವೊಂದು 16 ದಿಕ್ಕುಗಳು ಸಂಬಂಧಪಟ್ಟಂತೆ ನಾನು ಇಲ್ಲಿ ಹಾಕಿದ್ದೀನಿ ಅದನ್ನ. ಆ ಥರದ್ದು ಒಂದು ಕವರ್ನ ಇಲ್ಲಿ ನೋಡಿದಿರಲ್ಲ ಹೆಂಗೆ ಯಾವ ತರ ಕವರ್ ಹಾಕಿದ್ದಾರೆ ಅಂತೇಳಿ, ಈ ತರ ಕವರ್ಗಳನ್ನ ತರಿಸ್ಬಿಟ್ಟು ನೀವು ಅದ್ರ ಮೇಲೆ ಹಾಕೋದ್ರಿಂದ ಅನುಕೂಲ ಆಗುತ್ತೆ. ಯಾರಿಗೆ ಯಾವ ಕಲರ್ ಹಾಕ್ಬೇಕು ಅಂತಂದ್ರೆ ಉದಾಹರಣೆಗೆ ಪೂರ್ವದಲ್ಲಿರುವಂತವ್ರು ಬ್ರೌನ್ ಅಥವಾ ಪಿಂಕ್ ಅಲ್ಲಿ ಇರುವಂತ ಕವರ್ ಅನ್ನ ಹಾಕೊಂಡ್ರೆ ಒಳ್ಳೆದಿರುತ್ತೆ. ಮತ್ತೆ ಆಗ್ನೇಯದಲ್ಲಿರುವಂತವ್ರು ಯೆಲ್ಲೋ ಕವರು, ದಕ್ಷಿಣದಲ್ಲಿ ಆಗ್ನೇಯ ಇರುವಂತವ್ರು ಯೆಲ್ಲೋ ಕಲರು, ದಕ್ಷಿಣದಲ್ಲಿ ಇರುವಂತವ್ರು ಯೆಲ್ಲೋ ಕಲರ್ ಹಾಕಬಹುದು. ಮತ್ತೆ ದಕ್ಷಿಣದ ನೈಋತ್ಯ ಕಡೆ ಇರುವಂತವ್ರು ವೈಟ್ ಕಲರ್ ಇರುವಂತ ಒಂದು ಕವರ್ ಅನ್ನ ಹಾಕಲು ಚೆನ್ನಾಗಿರುತ್ತೆ. ಹಾಗೆ ಪಶ್ಚಿಮದ ನೈಋತ್ಯ ಕಡೆ ಇರುವಂತರು ಬ್ಲೂ ಕಲರ್ ಅನ್ನ, ಪಶ್ಚಿಮದಲ್ಲಿ ಬ್ಲೂ ಕಲರ್ ಆಗಿರ್ಬೋದು. ಮತ್ತೆ ವಾಯುವ್ಯದಲ್ಲೂ ಸಹ ಇಟ್ಕೊಂಡಿರುವಂತವ್ರು ಬ್ಲೂ ಕಲರ್ ಅನ್ನ ಕವರ್ ಅನ್ನ ಹಾಕಬಹುದು. ಮತ್ತೆ ಉತ್ತರದ ಕಡೆ ಇರುವಂತವ್ರು ವಾಯುವ್ಯ ಅದು ಬಂದ್ಬಿಟ್ಟು ಗ್ರೀನ್ ಕಲರು, ಮತ್ತೆ ಉತ್ತರದಲ್ಲಿ ಗ್ರೀನು, ಉತ್ತರದ ಈಶಾನ್ಯದಲ್ಲಿ ಗ್ರೀನು, ಮತ್ತೆ ಪೂರ್ವದ ಈಶಾನ್ಯದಲ್ಲಿ ಪಿಂಕ್ ಅಥವಾ ಬ್ರೌನ್ ಕಲರ್ ಇರುವಂತ ಕವರ್ಗಳನ್ನ ಹಾಕೊಳ್ಳೋದ್ರಿಂದ ಸ್ವಲ್ಪ ಮಟ್ಟಿಗೆ ಬ್ಯಾಲೆನ್ಸ್ ಆಗುತ್ತೆ. ಅದರ ನೆಗೆಟಿವ್ ಎನರ್ಜಿ ಕಡಿಮೆ ಆಗ್ತಾ ಹೋಗುತ್ತೆ. ಇಲ್ಲಿಗೆ ನಾನು ಈ ವಿಡಿಯೋವನ್ನ ಮುಗಿಸುವಂತ ಸಮಯ ಬಂದಿದೆ. ಅದಕ್ಕಿಂತ ಮೊದಲು ಯಾರಾದ್ರೂ ನನ್ನ ಹತ್ರ ಪರ್ಸನಲ್ ಕನ್ಸಲ್ಟೇಷನ್ ತಗೋಬೇಕು ಅಂತಂದ್ರೆ ಅವ್ರು ಮೊದಲು ತಮ್ಮ ಡೀಟೇಲ್ಸ್ ಅನ್ನ, ಒಂದು ಬರ್ತ್ ಡೀಟೇಲ್ಸ್ ಅಂದ್ರೆ ಅವ್ರ ಹೆಸರು, ಅವರ ಜನ್ಮ ದಿನಾಂಕ ಮತ್ತೆ ಜನ್ಮ ಸಮಯ ಮತ್ತೆ ಅವರ ಪ್ಲೇಸ್, ಹುಟ್ಟಿರುವಂತ ಸ್ಥಳ, ಅದ್ರ ಜೊತೆಗೆ ನಿಮ್ಮ ಮನೆಯ ಒಂದು ಮ್ಯಾಪಿಂಗ್ ಮಾಡಿಬಿಟ್ಟು ನನಗೆ ಈ ನಂಬರ್ಗೆ ವಾಟ್ಸ್ಆಪ್ ಮುಖಾಂತರ ಮೆಸೇಜ್ ಅನ್ನ ಮಾಡಿ ನಿಮ್ಮ ಸಮಯನ ತಮ್ಮದಾಗಿಸಿಕೊಳ್ಳಿ. ಇಲ್ಲಿಗೆ ಈ ವಿಡಿಯೋವನ್ನ ಮುಗಿಸುವಂತ ಒಂದು ಸಮಯ ಬಂದಿದೆ. ಮುಂದಿನ ಒಂದು ಸಂಚಿಕೆಯಲ್ಲಿ ಬೇರೊಂದು ವಿಷಯದ ಬಗ್ಗೆ ಮತ್ತೆ ಮಾತಾಡೋಣ. ಅಲ್ಲಿವರೆಗೆ ನಮಸ್ಕಾರ.